ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಸುಮಾರು 72 ವರ್ಷಗಳ ಕಾಲ ದೇವೇಗೌಡರ ಜೊತೆ ತುಂಬು ದಾಂಪತ್ಯ ಜೀವನ ನಡೆಸಿದವರು ಚೆನ್ನಮ್ಮ ಅವರು. ಹಾಸನ ಜಿಲ್ಲೆಯ ಪಾಲಿಗೆ ಒಂದು ರೀತಿ ದೊಡ್ಡಗೌಡರ ಕುಟುಂಬಕ್ಕೆ ಒಂದು ಶಕ್ತಿಯಾಗಿ ಇದ್ದಂಥವರು. ದೇವೇಗೌಡರ ರಾಜಕೀಯ ಜೀವನದಲ್ಲಿ ಅವರ ನೆರಳಾಗಿ ಇದ್ದಂಥವರು. ಅವರ ಅಗಲಿಕೆ ಸಹಜವಾಗಿಯೇ ಅವರ ಕುಟುಂಬ ಸದಸ್ಯರ ಜೊತೆಗೆ ಅವರ ಆಪ್ತ ವಲಯದಲ್ಲೂ ಕೂಡ ಸಾಕಷ್ಟು ಆಘಾತವನ್ನು ತಂದಿದೆ. ಹಾಸನ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿದ್ದಂಥ ಎಚ್.ಎಸ್. ಪ್ರಕಾಶ್ ಅವರ ಧರ್ಮಪತ್ನಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಸಾಕಷ್ಟು ಒಡನಾಟ ಇತ್ತು. ಸುಮಾರು 40-50 ವರ್ಷಗಳ ಒಡನಾಟ ಅವ್ರ ಕುಟುಂಬದ ಜೊತೆಗೆ ಲಲಿತಮ್ಮ ಅವ್ರದ್ದು. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಈಗ ಚೆನ್ನಮ್ಮ ಅವರು ನಮ್ಮ ನಡುವೆ ಇಲ್ಲ ಅಂತಕ್ಕಂಥ ಸುದ್ದಿ ತಮಗೆ ತಲುಪಿತ್ತು. ಮೊದಲನೇದಾಗಿ ಏನು ಹೇಳ್ತೀರಿ? ನನಗಂತೂ ತುಂಬ ಬೇಜಾರಾಗ್ತಿದೆ. ಅವರು ನಂಗೆ ಅಮ್ಮನ ಸ್ಥಾನದಲ್ಲೇ ಇದ್ದರು. ಪಾಪ ಯಾವಾಗ ಹೋದ್ರೂ ಅಷ್ಟು ಪ್ರೀತಿಯಿಂದ ಬನ್ನಿ ಅಮ್ಮ ಬಾರಮ್ಮ ಬಾರಮ್ಮ ಅಂತ ಕರೆದು ಅಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಿದ್ರು. ನಾನು ಮೊನ್ನೆನೇ ಈಗ ಒಂದು 6 ತಿಂಗಳಲ್ಲಿ ನೋಡಬೇಕು ಅನ್ನಿಸ್ತು, ಬರೋಣ ಅಂತ ಕೇಳಿದೆ. ಅವರಿಲ್ಲ, ನೋಡೋಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗ ಹಂಗೂ ಹೋಗಿ ಫೋನ್ ಮಾಡಿ ಮಾಡ್ದೆ ಮಗಳಿಗೆ. ಅವರು ಇಲ್ಲಮ್ಮ ಯಾರನ್ನೂ ಕಂಡುಹಿಡಿಯಲ್ಲ, ಬನ್ನಿ ನಿಧಾನಕ್ಕೆ ಬನ್ನಿ, ಬೇಜಾರಿಲ್ಲ ಅಂದರು. ಅಷ್ಟರೊಳಗೆ ನಾವು ಈ ರೀತಿ ಆಯಿತು. ಪಾಪ ಅವ್ರು ಒಂದು ಸರಿ ಆಸಿಡ್ ಆಗ್ದಾಗಲೂ ನಮ್ಮ ಮನೆಯವರು ಇಲ್ಲೇ ಇದ್ದರು ಹಾಸನಲ್ಲಿ. ಆಗ ಒಳೆ ನರಸೀಪುರಕ್ಕೆ ಹೋಗಿ ಅಮ್ಮನ್ನೆಲ್ಲ ಕರ್ಕೊಂಡು ಇಲ್ಲೂ ಒಂಚೂರು ಟ್ರೀಟ್ಮೆಂಟ್ ಏನೋ ಕೊಡಿಸ್ಬಿಟ್ಟು ತಿರ್ಗಾ ಬೆಂಗಳೂರಿಗೆಲ್ಲ ಕರ್ಕೊಂಡೋಗಿ ಅಷ್ಟು ಪ್ರೀತಿಯಿಂದ ನಮ್ಮ ಮನೆಯವ್ರಿಗೆ ಕಂಡ್ರಂತೂ ಮಗನ ರೀತಿಯೇ ಟ್ರೀಟ್ಮೆಂಟ್ ಮಾಡ್ತಿದ್ರು. ಹುಷಾರಿಲ್ದಾಗ ನಮ್ಮ ಮನೆಯವರು ಹಾಸ್ಪಿಟ್ಲಿಂದ ಫಸ್ಟು ನೀನು ನನ್ನ ಮನೆಗೆ ಬರಬೇಕು ಅಂದ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋಗಿ ಹೊಸ ಮನೆ ಊಟ ಹಾಕ್ಸಿ ನಮಗೆಲ್ಲ ಇದು ಮಾಡಿ ಪ್ರೀತಿಯಿಂದ ಅಷ್ಟು ಚೆನ್ನಾಗಿ ನೋಡಿ ಕಳಿಸ್ತಿದ್ರು. ಈಗಲೂ ನನ್ನ ಮಗನ ಹೆಸರು ಬರ್ತಿರ್ಲಿಲ್ಲ ಅವ್ರಿಗೆ. ನಿನ್ನ ಮಗನ ಹೆಸರೇ ಬರಲ್ಲ ಕಣಮ್ಮ, ನಾನು ಪ್ರಕಾಶ್ ಅಂತಲೇ ಕರಿತೀನಿ, ಮರಿ ಪ್ರಕಾಶ್ ಅಂತಲೇ ಕರಿತೀನಿ, ಸ್ವರೂಪನ ಹೆಸರೇ ಬರಲ್ಲ ಕಣಮ್ಮ ಅಂತ ಅಷ್ಟು ಪ್ರೀತಿಯಿಂದ ಇದು ಮಾಡ್ತಿದ್ರು. ಅದೇ ತುಂಬ ಮನಸ್ಸಿಗೆ ಭಾರಿ ನೋವಾಗಿದೆ ಸರ್. ಪ್ರಕಾಶ್ ಅವರು ಶಾಸಕರಾಗುವಾಗ ದೇವೇಗೌಡರ ಆಶೀರ್ವಾದ ಎಷ್ಟಿತ್ತು, ಚೆನ್ನಮ್ಮ ಅವರ ಆಶೀರ್ವಾದ ಕೂಡ ಅಷ್ಟೇ ಇತ್ತು. ಈಗ ನಿಮ್ಮ ಮಗ ಸ್ವರೂಪ್ ಪ್ರಕಾಶ್ ಅವ್ರಿಗೆ ಟಿಕೆಟ್ ಸಿಗುವಾಗಲೂ ಕೂಡ ಅವರ ಆಶೀರ್ವಾದ ಇತ್ತು. ಖಂಡಿತ ಇತ್ತು ಸರ್. ಅವರು ಕೂಡ ತುಂಬ ಚೆನ್ನಾಗಿ ನಮ್ಮನ್ನು ಮನೆ ಮಗನಂಗೆ ಇಟ್ಕೊಂಡಿದ್ರು. ನಾವು ಅಷ್ಟೇ ಮನೆ ಅಪ್ಪ ಅಮ್ಮ ಅಂತಲೇ ಅವ್ರನ್ನ ಪ್ರೀತಿಯಾಗಿ ಬೆಂಗಳೂರಿಗೆ ಹೋದಾಗೆಲ್ಲ ಅಂತೂ ನಾನು ಅವ್ರ ಮನೆಗೆ ಹೋಗೇ ಬರ್ತಿದ್ದೆ. ಅಷ್ಟು ಒಡನಾಟ ಇತ್ತು ನಮಗವ್ರಿಗೂ. ಈಗ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ದೇವೇಗೌಡರು ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿ ಆದರು, ಆದರೆ ಪತ್ನಿಯಾಗಿ ಇವರು ಎಲ್ಲೂ ಕೂಡ ಒಂದು ಅಂದರೆ ಒಂದು ಸಾಮಾನ್ಯವಾಗಿ ಒಂದು ಸಣ್ಣ ಹುದ್ದೆಗೆ ಹೋದ್ರೂ ಕೂಡ ದೊಡ್ಡದಾಗಿ ಬಿಹೇವ್ ಮಾಡ್ತಕ್ಕಂಥದ್ದು ನಡುವೆ ಇವರು ಒಂದು ಸಾಮಾನ್ಯ ಮಹಿಳೆಯಾಗಿ ಕೂಡ ಇದ್ದರು ಅಂತ ಇದುವರೆಗೂ ಕೂಡ. ಹೌದು, ಖಂಡಿತ. ಅವ್ರು ಯಾವಾಗಲೂ ಮನೇಲಿ ನಾವು ಯಾರೇ ಹೋಗಲಿ, ನಾನು ಅಂತಲ್ಲ ಯಾರೇ ಹೋದರೂ ಬನ್ನಿ ಅಂತ ಪ್ರೀತಿಯಿಂದ ಕಂಡು ಮಾಡಿ ಒಂದು ಊಟ ತಿಂಡಿ ತಿಂದಲೇ ಕಳಿಸ್ತಿರ್ಲಿಲ್ಲ ಸರ್. ಬನ್ನಿ ಅಷ್ಟು ದೂರದಿಂದ ಬಂದಿದ್ದೀರಾ ಹಸ್ಕೊಂಡು ಅಂದ್ಕೊಂಡು ಪಾಪ ಅವ್ರ ಮನೇಲಿ ಮಕ್ಕಳಾಗಲಿ ಅವರಾಗಲಿ ಎಲ್ಲ ಪ್ರೀತಿಯಿಂದ ನೋಡ್ಕೊಂಡು ನಮ್ಮನ್ನು ಕೆಳಗೆ ನೋಡ್ತಿದ್ರೆ ಮೇಲಿಂದ ಬಿಡಿ ಅಂತ ಪೊಲೀಸ್ನವ್ರಿಗೆ ಅಷ್ಟು ಪ್ರೀತಿಯಿಂದ ಕರೆದು ಅಷ್ಟು ಮನೆ ಮಕ್ಕಳಂಗೆ ನೋಡ್ಕೊಂಡಿದ್ರು. ಈಗ ತುಂಬ ಮನಸ್ಸಿಗೆ ನೋವಾಗಿದೆ ಸರ್. ಸುಮಾರು ಒಂದು 45-50 ವರ್ಷಗಳ ಪರಿಚಯ ಅವ್ರಿಗೆ ಮತ್ತು ನಿಮ್ಮ ನಡುವೆ. ಯಾಕೆಂದರೆ ಪ್ರಕಾಶ್ ಅವರು 4 ಸಲ ಶಾಸಕರಾಗಿದ್ದರು, 1-2 ಸಲ ಅವ್ರಿಗೆ ಹಿನ್ನಡೆ ಆಗಿತ್ತು. ಅದೇ ಒಂದು 30 ವರ್ಷ ಆಯಿತು. ಹಿಂದಿಂದನೂ ಕೂಡ JDS ಪಕ್ಷದಲ್ಲಿ ಇದ್ದಂಥವ್ರು. ಸೊ ಅವ್ರ ಜೊತೆಗಿನ ಒಡನಾಟ ಅವರು ನಿಮಗೆ ಬಂದಾಗ ಸಿಗ್ತಕ್ಕಂಥದ್ದು ಅದನ್ನು ಹೇಗೆ ನೆನಪು ಮಾಡ್ಕೊಳ್ತಾರೆ? ಅದೇ ಗೊತ್ತಾಗ್ತಿಲ್ಲ ಸರ್. ಅಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಮನೆಗೆ ಹೋದರೂ ಸಾಕು ಬಾರಮ್ಮ ಅಂದ್ಕೊಂಡು ಅಷ್ಟು ನಮ್ಮ ಹೆಸರನ್ನೆಲ್ಲ ಅಷ್ಟು ಜ್ಞಾಪಕ ಇಟ್ಕೊಂಡು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಊಟ ತಿಂಡಿ ನಾವು ಹಾಗೆ ಬಂದಿರೋ ದಿನವೇ ಇಲ್ಲ ಸರ್. ಈ ಊಟ ತಿಂಡಿ ತಿಂದ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಒಂದು ತಾಂಬೂಲ ಅದು ಎಲ್ಲ ರೀತಿಯೂ ಸನ್ಮಾನ ಮಾಡಿ ಕಳಿಸ್ತಿದ್ರು. ಪಾಪ ಈಗ ಅವ್ರನ್ನ ಕಳ್ಕೊಂಡು ತುಂಬ